ಕೆಪಿಸಿಸಿ ಕಚೇರಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ರಾಜ್ಯ ಪದಾಧಿಕಾರಿಗಳ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸೇವಾದಳ ರಾಜ್ಯ ಮುಖ್ಯ ಸಂಘಟನಾಕಾರರಾದ ಎಂ ರಾಮಚಂದ್ರರವರು, ರಾಜ್ಯ ಮಹಿಳಾ ಸಂಘಟಕರಾದ ಗಿರಿಜಾ ಹೂಗಾರ್, ಸೇವಾದಳ ಕರ್ನಾಟಕದ ಉಸ್ತುವಾರಿ ಸಂಗ್ರಾಮ್ ತಾವಡೆ, ಸಹ ಉಸ್ತುವಾರಿ ವೇಣುಗೋಪಾಲ್, ಕಾರ್ಯಾಧ್ಯಕ್ಷರಾದ ವಿವಿ ತುಳಸಿಗಿರಿರವರು ಕಾರ್ಯಕಾರಿಣಿ ಸಭೆ ಉದ್ಘಾಟನೆ ಮಾಡಿದರು. ರಾಜ್ಯ ಮುಖ್ಯ ಸಂಘಟಕ ಎಂ ರಾಮಚಂದ್ರರವರು ಮಾತನಾಡಿ, ಸೇವಾದಳ ರಾಜಕೀಯ ಸಂಘಟನೆ ಮಾಡಬೇಕು ಅಥವಾ ಸೇವಾ ಸಂಘಟನೆ ಮಾಡಬೇಕು ಎಂಬುದು ಚರ್ಚಿಸಲಾಯಿತು. ಸೇವಾದಳದಿಂದ ರಾಜಕೀಯದಲ್ಲಿ ಸಂಘಟನೆ ಹಾಗೂ ಜನಸೇವೆ ಮಾಡಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ಅಧಿಕಾರ ಶಾಶ್ವತವಲ್ಲ. ಜನಸೇವೆ ಮತ್ತು ನಿಷ್ಠೆ ಶ್ರದ್ಧೆಯಿಂದ ಸೇವಾದಳ ಸಂಘಟನೆ ಮಾಡಿ ಎಲ್ಲರೂ ಒಟ್ಟಾಗಿ ಸಾಗಬೇಕು. ಸೇವಾದಳದಲ್ಲಿ ಕ್ರಿಯಾಶೀಲರಾಗಿ ಇರುವವರಿಗೆ ಹೆಚ್ಚಿನ ಅವಕಾಶ ನೀಡಲಾಗುವುದು. ಸೇವಾದಳ ಸಂಘಟನೆಗಾಗಿ 7 ಕಾರ್ಯಯೋಜನೆ ರೂಪಿಸಲಾಗಿದೆ. ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಸೆಪ್ಟೆಂಬರ್ ಒಳಗೆ ನೀಡಬೇಕು ಹಾಗೂ ಸೇವಾದಳ ಒಬ್ಬ ಕಾರ್ಯಕರ್ತ 10 ಸದಸ್ಯರನ್ನ ನೋಂದಾವಣಿ ಮಾಡಬೇಕು. 224 ವಿಧಾನಸಭಾ ಕ್ಷೇತ್ರದಲ್ಲಿ ಸೇವಾದಳ ವೀಕ್ಷಕರನ್ನು ನೇಮಕ ಮಾಡಲಾಗುವುದು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 5,000 ಸೇವಾದಳ ಸದಸ್ಯರನ್ನು ನೋಂದಣಿ ಕಾರ್ಯ. ಪ್ರತಿ ಜಿಲ್ಲೆಯಲ್ಲಿ ಸೇವಾದಳದ ವತಿಯಿಂದ 3 ದಿನದ ತರಬೇತಿ ಶಿಬಿರ ಆಯೋಜಿಸಲಾಗುವುದು. ಪ್ರತಿ ಭಾನುವಾರ ಧ್ವಜಾರೋಹಣ ಮತ್ತು ಧ್ವಜವಂದನಾ ಕಾರ್ಯಕ್ರಮ. ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧಿ ಜಯಂತಿ ಅಂಗವಾಗಿ ಪ್ರತಿ ಜಿಲ್ಲೆಯಲ್ಲಿ ಸರ್ವೋದಯ ಜ್ಯೋತಿ ಪಾದಯಾತ್ರೆ ಕಾರ್ಯಕ್ರಮ. 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿದ್ದರು. 2024ನೇ ಶತಮಾನೋತ್ಸವ ಶುಭ ಸಂದರ್ಭದಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದಲ್ಲಿ 10,000 ಸೇವಾದಳ ವತಿಯಿಂದ ಮಹಾತ್ಮ ಗಾಂಧಿ ಭಾರತ ಸರ್ವೋದಯ ಜ್ಯೋತಿ ಸಮಾವೇಶವನ್ನು 25ನೇ ಡಿಸೆಂಬರ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೇವಾದಳ ಸೇವಾ ಮನೋಭಾವನೆಯಿಂದ ಜನಸೇವೆ ಮತ್ತು ಸಂಘಟನೆ ಮಾಡುವ ಸಂಕಲ್ಪ ಮಾಡಲಾಗಿದೆ ಎಂದು ಹೇಳಿದರು. ಸೇವಾದಳ ಪದಾಧಿಕಾರಿಗಳ ಸಭೆಯಲ್ಲಿ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಮತ್ತು ಬ್ಲಾಕ್ ಅಧ್ಯಕ್ಷರು, ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. मेन पर्पस ये है कि पिछले हफ्ते में ऑल इंडिया कांग्रेस सेवादल का जो मीटिंग हुआ है, नेशनल एग्जीक्यूटिव मीटिंग हुआ है, उस मीटिंग के दौरान ऑल इंडिया कांग्रेस सेवादल के अध्यक्ष लालजी भाई देसाई ने जो आदेश दिए हैं, उस आदेश के अनुसार कर्नाटक राज्य में एक दिवसीय अधिवेशन करने का तय हुआ है। कर्नाटका एक स्ट्रांग स्टेट माना जाता है सेवादल के बारे में, और उसका श्रेय मैं रामचंद्र जी यहाँ के जो अध्यक्ष हैं उनको देना चाहता हूँ, और उनकी सारी टीम जो है, उनकी कमेटी है, डिस्ट्रिक्ट प्रेसिडेंट्स जो है टिल द ब्लॉक लेवल, उन सबको मैं ये श्रेय देना चाहता हूँ कि देश में शायद ऐसा कोई राज्य होगा जिसमें इतना स्ट्रांग कैंडिडेचर और सेवादल के वॉलंटियर्स होंगे। तो सेवादल का एक बड़ा अधिवेशन हुबली में करने का तय किया है हम लोगों ने, और उसके लिए आज की ये मीटिंग बुलाई गई थी। इस मीटिंग के दौरान सारे 40 जिलों के अध्यक्ष यहाँ मौजूद थे। महिला कांग्रेस सेवादल के मुखिया जो है गिरिजा उगर जी है, वो भी यहाँ मौजूद है। उनके सारे डिस्ट्रिक्ट महिला ऑर्गेनाइजर्स भी यहाँ मौजूद है, और बहुत ज़्यादा पैमाने में यहाँ ಕಾರ್ಯಕರ್ತಾ की ಉಪಸ್ಥಿತಿ दिख रही है। ಈ ಭಾಗ ಅಂತಲ್ಲ, ಕರ್ನಾಟಕದಲ್ಲಿ ನಮಗೆ ಹೊಸ ಉಸ್ತುವಾರಿಗಳು ಬಂದಿದೆ, न्यू इंचार्ज। पहले थे हमारा बलराम जी थे, उन्हें भी मेरे को साथ दे देते हैं। अभी यंग एनर्जेटिक पर्सन्स केम, ಅದರಿಂದ ನಾವು ಅವರ ಒಂದು ಆದೇಶ, ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳ ಅಧ್ಯಕ್ಷರಾದ ಸನ್ಮಾನ್ಯ ಲಾಲ್ಜಿಯವರು ಒಂದು ಆದೇಶವನ್ನು ಕೊಟ್ಟು ಕಳಿಸಿದ್ದಾರೆ. ಯಾಕೆ ನಾವು ಸಭೆಯಲ್ಲಿ ಇದ್ದೋ, ಅದಕ್ಕೆ ಒಂದು ಆದೇಶವನ್ನು ಕೊಟ್ಟು ಕಳಿಸಿದ್ದಾರೆ. ಪ್ರತಿ ಜಿಲ್ಲೆಗಳಲ್ಲಿ ಕಮಿಟಿ ಆಗಬೇಕು, ಪ್ರತಿ ಬ್ಲಾಕ್ನಲ್ಲಿ ಕಮಿಟಿ ಆಗಬೇಕು, ಒಂದು ತಿಂಗಳೊಳಗೆ ಡಿಸ್ಟಿಕ್ ಕ್ಯಾಂಪ್ ಆಗಬೇಕು, ಡಿಸೆಂಬರ್ 25 ಒಳಗಡೆ 10,000 ಸೇವಾದಳದ ಕಾರ್ಯಕರ್ತರನ್ನು ಸೇರಿಸಿ ಸಮಾವೇಶ ನಡೆಸಬೇಕು ಅಂತ ಹೇಳಿ ಒಂದು ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಅದೇ ಒತ್ತು ತಂದಿದ್ದಾರೆ ಅವರು. ಅದಕ್ಕೆ
ನಾವು ಹುಬ್ಳಿಯೇ ನಡೆಸಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ. ಇನ್ನು ನಾವು KBC ಅಧ್ಯಕ್ಷ ಮಾನ್ಯ DK ಶಿವಕುಮಾರ್ ಅವರ ಹತ್ರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಡೇಟ್ ಫಿಕ್ಸ್ ಮಾಡಿ. ಏಕೆಂದರೆ ನಮಗೆ KBC ಅಧ್ಯಕ್ಷರು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದಾರೆ, ಮುಂದೆನೂ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಯಾವುದೇ ಪ್ರೋಗ್ರಾಮ್ ಮಾಡಿದ್ರು ಸಹ ಅವರು ನಮಗೆ ಸಹಕಾರ ಮತ್ತು ಸಹಾಯವನ್ನು ಮಾಡಿದ್ದಾರೆ. ಅದನ್ನು ಅವ್ರು ಬಂದ ಮೇಲೆ, ಅವರು ಫಾರಿನ್ ಟೂರ್ ಇದ್ದಾರೆ, ಅವ್ರು ಬಂದ ಮೇಲೆ ಕುಂತ್ಕೊಂಡು ಒಂದು ಡೇಟ್ ಫಿಕ್ಸ್ ಮಾಡಿ ನಾವು ತೌಡಿಯವರು ವೇಣುಗೋಪಾಲ್ಜಿ ಹೋಗಿ ವಿಲ್ ಮೀಟ್ ದ DK ಶಿವಕುಮಾರ್ ಅಂಡ್ CM ವಿಲ್ ಟೇಕ್ ದ ಟೈಮ್, ವಿಲ್ ಡಿಸೈಡ್. ಅದರಿಂದ ಅದನ್ನು ಒಂದು ಡಿಸೈಡ್ ಮಾಡಿ ನಾವು ಮಾಡ್ತೀವಿ. कर्नाटक का अंदर जो कांग्रेस सेवा दल बहुत अच्छा चल रहा है. जो अभी जैसे हमारे तावड़ी जी ने बताया था, जो देश के अंदर सबसे अच्छा जो सेवा दल का काम कर्नाटका स्टेट में चल रहा है. तो इसके तहत जो आज का जो मीटिंग है, जो पिछले 1 तारीख को जो लालजी देसाई जी का ऑर्डर पर हमने यहाँ पे कर्नाटक में स्टेट कमेटी बुलाया हुआ है. तो आगे जो भी ट्रेनिंग देना है और जो अधिवेशन करना है उसके बारे में अच्छा चर्चा हो गया. तो वो बिल्कुल सफलित होंगे. ಹೊಸದಾಗಿ ಬಂದಂಥ ಉಸ್ತುವಾರಿಗಳು ಕೂಡ ಭಾಳ ಉತ್ಸುಕರಾಗಿದ್ದಾರೆ, ಭಾಳ ಖುಷಿಯಾಗಿದೆ ನಮಗೆ. ಒಂದು ಎರಡನೇದೇನಂತಂದರೆ, ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ರಾಮಚಂದ್ರ ಸರ್ ಅವರು ಎಲ್ಲ ರೀತಿಯಿಂದನೂ ಎಲ್ಲರಿಗೂ ಹೇಳಿದ್ದಾರೆ, ಈಗ ಹುಬ್ಳಿಯಲ್ಲಿ ಒಂದು ಅಧಿವೇಶನ ಇರುವುದರಿಂದ 10,000 ಜನರನ್ನು ಸೇರಿಸಲೇಬೇಕು, ಒಂದು ದೊಡ್ಡ ಒಂದು ಇದರಲ್ಲಿ ನಾವು ಹೊರಹೊಮ್ಮಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅವರು ಬಹಳ ಒಂದು ಪ್ರಯತ್ನ ನಡೆಸಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸೇರಿ ಒಕ್ಕಟ್ಟಾಗಿ ಈ ಒಂದು ಸಮಾವೇಶಕ್ಕೆ ಒಂದು ಕಳೆ ಬರುವಂತೆ ಮತ್ತು ಸಕ್ಸಸ್ ಆಗುವಂತೆ ಮಾಡಬೇಕಂತೇಳಿ ನಾವು ನಿರ್ಧಾರ ತಗೊಂಡಿದ್ದೀವಿ. ಸಂತೋಷ ಆಗ್ತಿದೆ. 100 ವರ್ಷ ಸೇವಾದಳಕ್ಕೆ ಸಂದಿದೆ. 100 ವರ್ಷದ ಒಂದು ಉದಾಹರಣೆಗೆ ಹೇಳುವುದಾದರೆ, ಬೃಹತ್ ದೊಡ್ಡ ಒಂದು ಶಕ್ತಿಯುತವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಒಂದು ಶಿಸ್ತುಬದ್ಧ ಒಂದು ಸೈನ್ಯವಾಗಿತ್ತು ಸೇವಾದಳ. ಆ ಸೈನ್ಯದ ಜೊತೆ ಇವತ್ತು ಒಂದು ಗಿಡವಾಗಿ ಯಂಗ್ ಬ್ರಿಗೇಡ್ನ ರಾಹುಲ್ ಗಾಂಧಿ ಅವರು 2018 ಆಗಸ್ಟ್ 20ರಲ್ಲಿ ಹುಟ್ಟು ಹಾಕಿದರು. ಇವತ್ತು ಇಡೀ ಪ್ರತಿ ಕರ್ನಾಟಕ ರಾಜ್ಯದ ಮತ್ತು ದೇಶದಲ್ಲೇ ಕಟ್ಟಾಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಬೂತ್ನಲ್ಲಿ ಕನಿಷ್ಠ ಒಬ್ಬರನ್ನಾದರೂ ಕೂಡ ನಾವು ತರಬೇತಿಗೊಳಿಸಿ ಒಂದು ಬಲಿಷ್ಠ ಸೇವಾದಳವನ್ನು ಕಟ್ಟಬೇಕಂತೇಳಿ